ಇವತ್ತು ನಮ್ಮ ಮನೇಲಿ ಯಾರು ಇಲ್ದಿರೋ ಕಾರಣ ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ನಮ್ಮ ಕೆಲಸನೇ ಇವತ್ತು. ಬೆಳಿಗ್ಗೆ ಎದ್ದು ನಾನು ಬೇವಿಂಗ್ ಕರ್ಕೊಂಡು ಹಾಲೇ ತಗೋಬಾ ಅಂತ ಮಿಲ್ಕ್ ತರ ಕೊಟ್ಟೆ. ಆಮೇಲೆ ಹಾಲು ತಗೊಬಂದು ಸ್ವಲ್ಪ ಶುಗರ್ ಹಾಕಿ ಹಾಲು ಕಾಯಿಸ್ದೆ. ಇನ್ನೇನು ಸಾಲ್ಟ್ ಹಾಕ್ತಾರೆ ಅನ್ಬೇಡಿ. ಆಮೇಲೆ ಕ್ಯಾಲ್ಸಿಯಂ ಮಿಕ್ಸ್ ಸ್ವಲ್ಪ ಪ್ರೋಟೀನ್ ಮಿಕ್ಸ್ ಮಾಡಿದೆ, ಮಿಕ್ಸ್ ಮಾಡಿ ಹಾಲು ಕುಡಿದೆ. ಟಿಫನ್ ಹೋಟೆಲ್ಗೆ ಹೋದೆ, ಯಾಕಂದರೆ ಟಿಫನ್ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಇನ್ನೊಂದು ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸೊ ಆಮೇಲೆ ಟೋಟಲಿ ಒಂದು 11 o'clock ಇತ್ತು. ಮ್ಯಾಗಿ ತರೋದಂತ ಮ್ಯಾಗಿ ತಂದೆ. 2 minutesಲ್ಲೇ ರೆಡಿ ಆಗೋದಂದರೆ ಮ್ಯಾಗಿ ಮಾತ್ರ. ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ರು 2 minutes ಇನ್ ಮ್ಯಾಗಿ ಅಂತ. ಬಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೇ ಗೊತ್ತಾಗಿತ್ತು. ಆಮೇಲೆ ಈ ಟೈಮಿಗೆ ಬಿಗ್ ಬಾಸ್ ಬರುತ್ತೆ ಅಂತ ಗೊತ್ತಾಯಿತು. ಸೊ ಟಿವಿ ಹಾಕಿ ಆನ್ ಮಾಡಿದೆ, ನೋಡಿದೆ. ಬಿಗ್ ಬಾಸ್ ನೋಡ್ದಾನೆ ಕುಕಿಂಗ್ ಸ್ಟಾರ್ಟ್ ಮಾಡಿದೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಕುಕ್ಕಿಂಗಲ್ಲಿ ಏನಪ್ಪ ಅಂತ ನೋಡಿದ್ರೇ ಗೊತ್ತಾಗಿರುತ್ತೆ ನಿಮಗೆ. ಟೊಮೆಟೊ ಗೊಜ್ಜು ಆರ್ ಟೊಮೆಟೊ ಸಾಂಬಾರ್. ನಾನೆಲ್ಲಪ್ಪ ಕಲ್ತಿ ಅಂದರೆ ಚಿಕ್ಕ ವಯಸ್ಸಲ್ಲೇ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಚಿಕನ್ ಮಟನ್ ಎಲ್ಲ ಮಾಡ್ತಾಯಿದ್ವಿ. ಯಾವುದಕ್ಕೆ ಏನೇನು ಹಾಕ್ಬೇಕಂತ ಒಂದು ರೇಂಜಿಗೆ ಗೊತ್ತು, ಪರವಾಗಿಲ್ಲ. ಒಟ್ಟು ತಿಂದರೆ ಸಾಕಷ್ಟೆ. ನಮ್ಮ ಮನೇಲಿ ಒಂದು 2-3 ಥರ ಖಾರದ ಪುಡಿ ಇತ್ತು. ಸೊ ಹಾಕೋಣ ಅಂದ್ಬಿಟ್ಟು 2 ಹಾಕಿದ್ವಿ ಜೊತೆಗೆ. ಸೊ ಫೈನಲ್ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಸಾಂಬಾರ್ 2 ರೆಡಿ ಆಯಿತು. ಸೊ ಈ ಥರ ಬಂದಿದೆ. ಕೊನೆಗೆ ಟೇಸ್ಟ್ ಮಾಡಿ ನೋಡಿದ್ವಿ. ಸೂಪರ್ ಆಗಿತ್ತು. ನನಗಂತೂ ಊಟ ಮಾಡ್ಬೇಕನ್ನಂತ ಸಿಕ್ಕಾಬಟ್ಟೆ ಬೇವ್ರು ಬರ್ತಿತ್ತು. ಏನಕ್ಕಪ್ಪ ಅಂದರೆ ಇರೋ ಬರೋ ಖಾರದ ಪುಡಿನೆಲ್ಲ ಹೋಗಿದ್ದಿದೆ ಅದಕ್ಕೆ. 5:30 ಆದಮೇಲೆ ಸ್ವಲ್ಪ ಕ್ಯೂರಿಂಗ್ ಮಾಡೋಣ ಅಂತ ಸೈಟ್ ಹತ್ರ ಹೋಗಿ ಕ್ಯೂರಿಂಗ್ ಮಾಡಿ ಮನೆಗೆ ಬಂದೆ. ಇವತ್ತಿಗೆ ಇಷ್ಟೇ ಗೈಸ್. ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ನನ್ನ ಪ್ರೊಫೈಲ್ ಬಯೋದಲ್ಲಿ ಹಾಕಿರ್ತೀನಿ. ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟ್ ಯೂಟ್ಯೂಬ್ ಹೋಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.